ದುರ್ಗಾ ಸ್ಥಳ ಅಂತಂದು ಈ ಪ್ಲೌಡ್ಗೆ ಹಾಕ್ಯಕ್ಕೆ ದುರ್ಗಾ ತಾಯಿಯಿಂದ ನನ್ನ ಮಗ 5ನೇ ಕ್ಲಾಸ್ ಫಸ್ಟ್ ಪ್ರೈಸ್ ತಗೊಂಡ ಇಡೀ ಸ್ಕೂಲಿಗೆ ಫಸ್ಟ್. ಅವ್ನು ಓದಲ್ಲ ಅಂತ ಮೇಸ್ಟ್ರೇ ಆಗಲ್ಲ ಬಿಡಪ್ಪ ಇವ್ನ ಯಾಕೆ ಕಳಿಸಿ ಅಂತ ಅಂದ್ರು, ಆದ್ರೂ ಕೂಡ ಫಸ್ಟ್ ಕ್ಲಾಸ್ ತಗೊಂಡ. ಈ ಚೆನ್ನಾಗ್ ಬರ್ತಾನ ಈ ಸೂಪರ್ ಮಕ್ಕಳಿಗೆ ದುರ್ಗಾ ಸ್ಥಳ ಅಂತ ಬರ್ಸಿ ತಮ್ಮ ಏನೇನು ಹೇಳ್ತಿದ್ವು. ಯಾವ್ರಣ? ಯಾದಗಿರಿ ತಾಲೂಕ, ಯಾದಗಿರಿ ಡಿಸ್ಟಿಕ್, ಊರ ಪಕ್ಕದಲ್ಲಿ. ಅಲ್ಲಿಂದ ಗುರುಗಳಿಗೆ ನೋಡ್ಬೇಕಂತ 2 ತಿಂಗಳಾದ್ರೂ ಆಗ್ಲಿಲ್ಲ. ಆದ್ರೂ ಏಕ್ದಮ್ಲೆ ಅದನ್ನ ಮಾಡ್ಕೊಂಡು ಆಶೀರ್ವಾದ ಪಡೆಯಕ್ಕೆ 5 ಜನ ಬಂದ್ವಿ. ನೆಕ್ಸ್ಟ್ ಕಂಟಿನ್ಯೂ ಬರ್ತೀವಿ. ಮುತ್ತನಲ್ಲಿ ಆಶೀರ್ವಾದ ಸಂಪೂರ್ಣ ಸಿಗಲ್ಲ. ಮುತ್ಯ ಅಂತ ಬರ್ಬೇಡ್ರಪ್ಪ, ಅಣ್ಣ ತಮ್ಮ ಬರ್ರಿ, ಮಾವ ಬಾವ ಅಂತ ಬರ್ರಿ, ಚಿಕ್ಕಪ್ಪಳಪ್ಪ ಅಂತ ಬರ್ರಿ. ಕರೆಕ್ಟ್ ಅಲ್ಲ? ಆಶೀರ್ವಾದ ಸದಾ ಇರಲ್ಲ. ಯಾವಾಗಲೂ ಬಡಬಗ್ರ ಮೇಲೆ ನಮ್ದರ ಮೇಲೆ ಆಶೀರ್ವಾದ, ತಾಯಿ ಆಶೀರ್ವಾದ, ನನ್ನ ಆಶೀರ್ವಾದ ಯಾವ್ದು ಇರುತ್ತಪ್ಪ. ಆಗ್ಬೋದ್ರಿ? ಬರ್ಲಪ್ಪ ನೀನು ಕುಡಿಕೊಂಬಿಡೋಣ. ಹೌದಾ? ಬರೀ ಹೆಣ್ಮಕ್ಳನ್ನೇ ಮುಡ್ತಾರೆ ಅಂದ್ರೆ ಗಂಡು ಮಕ್ಕಳು ಮುಡ್ತೀನಿ. ಬರ್ಲ ಬಾಳ ಖುಷಿ ಆಯ್ತ್ರಿ ಇವತ್ತು. ಮೊನ್ನೆ ಯಾರ ಮೈಸೂರೊಬ್ರು ಬಂದಿದ್ರು ಅಮ್ಮ, ಒಂದು 40 ವರ್ಷ ಇರ್ಬೋದು, ಮಗ ತೀರೋಗ್ಬಿಟ್ಟು ಹತ್ತು ಬಿಡ್ತು ನನ್ನ. ಇವತ್ತು ಬನ್ಸಿ ಬೇಜಾರಾಯ್ತು ಏನಂದ್ರೆ ಅಮ್ಮ ತಪ್ಕೊಂಡ್ಬಿಡ್ತು ನನ್ನ ಮಗ ಅಂತ, ಯಾರು ಸತ್ತೋಗೇನೆ ಅಂತ. ನಾನು ಬಿಡ್ಲಿಲ್ಲ, ನಾನು ಹಿಂಗೆ ಇಟ್ಕೊಂಡೆ. ಅದು ಯಾವನ ಬಾಕ್ಬಿಟ್ಟಿದ್ದ ಹೆಂಗಸು ಬಿಡ್ತಾರೆ ಅಂತ. ಮಗ ಸತ್ತೋಗೇನಂದ್ರೆ ಗೊತ್ತಿಲ್ಲ ಜನಗಳಿಗೆ. ಅವನ ತಾಯಿ ಮಗು ಸತ್ತೋಯ್ತು ಬೇರೆ ಬೇಷ ಆಗಿದೆ ಅವನೊಬ್ಬ. ಬಟ್ ನಿಮ್ಮ ನೋಡಿ ಖುಷಿ. ನಾನು ತರಗಣಲ್ಲ, ಅವನಿಗೆ ಇರ್ತಾನೆ ಆಗ್ತಾನೆ. ಅಲ್ಲ ನಾನು ಹೇಳಿದ್ದು ಅವ್ರು ಹಾಕ್ಯಾರ ಅಂತಲ್ಲ, ಇಂಥ ಪ್ರೀತಿನ ಪ್ರಕರಣ ಇಂಥ ಅವ್ರು ಬಡ್ಕೊ ನಾಳೆ ಬಗ್ಕೊಂಡು ಇವ್ರು ಬಿಡಲ್ಲ ನಾನು ಅಂದಿದ್ದು. ಅವ್ನಿಗೆ ಅರ್ಥ ಆಗಿಲ್ಲ ಅದು. ನಾನು ಇದ್ರಲ್ಲ, ನೀನು ಕೆಟ್ಟ ನೋಡಿದ್ರಲ್ಲ, ರೋಡಿಂದ ಹೊಡಿತಾ ಇರಲ್ಲ, ನಮ್ ಕೆಲಸ ನಾವು ಮಾಡ್ತೀವಿ, ಅವ್ರು ನಮ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಈ ಪ್ರೀತಿ ಪಡೆಯಕ್ಕಾಗಲ್ಲ. ಒಂದ್ಸರಿ ನಿಮ್ ಪ್ರೀತಿ ಸರ್, ನಿಮ್ ಪ್ರೀತಿ ನಾನು ಶರಣು. ಯಾರ್ಯಾರು ಅಭಿಮಾನಿಗಳು ನನಗೆ ಜೀವ ಕೊಡೋರಿದ್ದೀರಿ, ಪ್ರಾಣ ಕೊಡೋರಿದ್ದೀರಿ, ನಾನು ನಂಬಿಕೊಂಡಿದ್ದೀರಿ, ಆ ತಾಯಿ ನಮ್ಮ ನಂಬಿ ನಿಮ್ಗೆಲ್ಲ ಎಲ್ಲಿದ್ದಲ್ಲ ನಮಸ್ಕಾರ. ಯಾರಿಗಾರ ಸಿಟ್ಟತ್ತಿ ಬೈದು ಬಿಟ್ಟಿದ್ರೆ, ಇವತ್ತು ಭಾಳ ಬೈದೀನಿ ಅನ್ಸುತ್ತೆ, ಸಿಟ್ಟು ರಸಿರುತ್ತೆ. ಬೈದಿದ್ರೆ ಮನೆ ಮಗ ಅಣ್ಣ ತಮ್ಮನ ಅನ್ಕೊಂಡ್ರೆ ಬೈಯಲು ಪ್ರೀತಿ ಇರುತ್ತೆ. ಬಹಳ ಅಂದ್ರೆ ನಮ್ಮವ್ರಂತ ಬೈಯೋದು ಅಷ್ಟೇ. ರಸೊಳಗೆ ಬೈಲೇಬೇಕಲ್ಲ. ಅವರು ಹೇಳೋದಂದ್ರೆ ಯಾವ ತರ ಹೇಳ್ತಾರಂದ್ರ, ಜನಕ್ಕ ಅರ್ಥ ಮಾಡ್ಕೊಳೋದು ಯಾರು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರ. ಅರ್ಥ ಮಾಡ್ಕೊಂಡು ಗುರುವೆ ಅಂತ ಹೋಗ್ತಾರಲ್ಲ, ವೇಟಿಂಗ್ ಮಾಡಮು ಆ ತರ ಮಾಡ್ತಾರ ಅಷ್ಟೇ. ಜನಗಳು ನನಗೆ ಬೇಸರ ನೋಡೋಟಿಗೆ ಅಷ್ಟು ಜನಕ್ಕ ಹೇಳ್ಬೇಕ ಪೇಷನ್ಸ್ ಬಾಳ ಮುಖ್ಯ ರೀ. ನಾವೇ ಒಂದ್ ಅರ್ಥ ಯಾರ ಫೋನ್ ಇಡ ಫೋನ್ ಅಂತೀವಿ, ಇಷ್ಟು ಜನ ಅಲ್ಲ ಅದು ಆಕ್ಚುಲಿ ಹಾಸ್ಪಿಟ್ಲಿಗೆ ಓದಿದ್ದು ಇಲ್ಲಿ ಸರಿ ಆಗ್ತಾರಲ್ಲ, ಅದನ್ನ ಪಾಯಿಂಟ್ ಇಟ್ಕೊಳ್ಬೇಕು, ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡಪ್ಪ ಬರೀ ಎಷ್ಟು ಚೆನ್ನಾಗಿ ಓಡಾಡ್ತಾವ. ಆದ್ರೆ ಹೆಣ್ಮಕ್ಳು ಆದಿದ್ರಲ್ಲ ಇರ್ಲಿ, ನಮ್ದವ್ರನ್ನ ಬೈಯಂಗಿಲ್ಲ, ನಿಮ್ಮನ್ನ ಬೈಯಂಗಿಲ್ಲ. ಹುಷಾರಾಗಿ ಒಬ್ಬರು ಗಾಡಿ ಬಂದಿರಿ, ಗಾಡಿ ಬರೋದಾರ ಶಿಖರ ಉಳ್ಕೊಳಂಗಿತ್ತೀರಿ. ಕಡೂರ್ಗೆ ಹೋಗಿ ಚಿಕ್ಕಮಗಳೂರಲ್ಲಿ ಇಲ್ಲಿ ಉಳ್ಕೊಂತ ಚಿಕ್ಕಮಗಳೂರು ಯಾಕೆ ಉಳ್ಕೊಂತೀರಿ? ಚಿಕ್ಕಮಗಳೂರು ಕಡೂರ್ಗೆ ಹೋರಿ, ಒಂದು ನಂಬರ್ ಕೊಡ್ತಾನೆ. ಅಲ್ಲಿ ನಮ್ಗೆ ಏನಾದ್ರು ಕಮ್ಮಿ ಇಸ್ಕೊಂಡು ರೊಕ್ಕ ಇಸ್ಕೊಂತಾರೆ, 100 ರೂಪಾಯಿ ಸೀಟ್ ಇಸ್ಕೊತಾರೆ ಅಷ್ಟೇ. ಒಂದು ನಂಬರ್ ತಗೋರಿ, ಅಲ್ಲಿ ಕೊಡ್ತಾರೆ. ನಾವು ದುರ್ಗಾಸ್ಥಳ ಅಂದ್ರಿ ಬಿಡ್ತಾರೆ ನಿಮ್ಮನ್ನ ಆರಾಮಾಗಿ ಇರ್ರಿ. ಮತ್ತೆ ಮುಂಜಾನೆ ಒಂದ್ಸರಿ ಬಂದ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವು. ಬರಂಗಿದ್ರೆ ಈಗ ಹೋಗಿ ಕಟ್ಟ ಉಳ್ಕೊಂಡು ಇದು ಮುಂಜಾನೆ ಹೋಗ್ರಿ. ಇದು ರಾತ್ರಿ 11 ಟ್ರೈನ್ ಇತ್ತು ನೋಡ್ರಿ ನಿಮಗೆ. ಟ್ರೈನ್ ಐತಿ ಹೋಗಿದ್ದು ಹೋರಿ. ಇದು ಉಳ್ಕೊಂಡ್ರೆ ಬರೀ 100 ರೂಪಾಯಿ. ಕಡರ ಪುಣ್ಯಾತ್ಮರು ಇದ್ದಾರೆ, ಒಳ್ಳೆಯವರು 100 ರೂಪಾಯಿ ಇಸ್ಕೊಂತಾರೆ. ನಂಬರ್ ತಗೋರಿ, ಅವ್ರಿಗೆ ನಂಬರ್ ಕೊಡ್ತಾರೆ. ದುರ್ಗಾಸ್ಥಳ ಅಂದ್ರೆ ಏನು ಮಾತಾಡಂಗಿಲ್ಲ. ಅವ್ರು 100-105 ಇಸ್ಕೊಳ್ಳೋ ಸೀಟ್ ಲೆಕ್ಕ. ಇಲ್ಲ ನೀವೆಲ್ಲ ಕೂಡ 5 ಜನ ಕೊಡಲ್ಲ ಅಂದ್ರೆ ಅವ್ರು ನಾನು ಹೇಳಿ ಒಬ್ಬರು ಸೀಟ್ ಲೆಕ್ಕ ಇಸ್ಕೊಂತಾರೆ. ಹಚ್ಚ ಇಸ್ಕೊಂತಾರೆ. ಹಂಗೆ ಹೋಗಿ ಆರಾಮಾಗೆ ಒಮ್ಮೆ ಬರ್ಬೇಕು. ಇನ್ನೊಂದ್ಸರಿ ನೋಡ್ಕೊಡೋರಿ. ಈಗ ನೋಡ್ಕೊಂಡ್ರೆ ತಾಯಿನ ಬೆಳಗ್ಗೆ ಹಿಂಗಿರುತ್ತೆ, ಈಗ ಟರ್ನ ಇರ್ತೀವಿ. ಈ ಹಿಂಗಿರೋ ದೇವ್ರು ಮುಂಜಾನೆ ಹಿಂಗೆ ನೋಡಿರಲ್ಲ ನೀವು, ಈಗಲೇ ಟರ್ನ ಇರ್ತೀವಿ. ಓರಿಗೆ ಇನ್ನೊಂದ್ಸರಿ ಹೋಗ್ಬರ್ರಿ. ಹಿಂಗೆ ನಮ್ಗೆ ಗೊತ್ತಿಲ್ಲ, ನಾನು ಈಗ ಬಂದಿದ್ರೆ ಗೊತ್ತಿಲ್ಲ. ಈ ಗಾಡಿಗೆ ಹೇಳಿದಾಗ ನಾನು ಹೇಳ್ಬೇಕಲ್ಲ, ನಾನು ಬರ್ತೀನಿ. ನಿಮ್ಮದಾರು ಬರ್ತಾರಂತ ಇವ್ರು ಊರಿಂದ ಬಂದಿರೋದು. ಒಂದೇ ಮಾತಿಗೆ ಬಂದ ನೋಡ್ರಿ. ಅದು ಸಿಕ್ಕರ್ತಿದ್ದಿ ಹಚ್ಕೊಳ್ಳಿ. ನೀವು ನಿಧಾನ ಕೊಡಿಸಿ. ನಿಮ್ಮ ಆರೋಗ್ಯ, ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯ ಬಗ್ಗೆ ಗಮನವಿರಲಿ. ವಾಹನದಲ್ಲಿ ನಿದ್ದೆ ಬಂದು ಮಲಗಿಬಿಡಿ. ಮೈಕೈ ತುಂಬ ಶಕ್ತಿ ಕೊಡಲಿ, ನಿಮಗೆ ದುಡಿಯೋಕ್ಕೆ ಒಳ್ಳೆ ಜ್ಞಾನ ಕೊಡಲಿ, ಆರೋಗ್ಯ ಕೊಡಲಿ, ದೇವ್ರು ಆಯಸಾರ ಕೊಡಲಿ. ಯಾರ್ಯಾರು ಬಂದು ನಮಗೆ ನಮ್ಮ ದೇವ್ರು ನಂಬಿದ್ರೆ ನಿಮಗೆಲ್ಲ ಹೆಚ್ಚು ದೇವ್ರು ಆಯಸಾರ ಕೊಡ್ಲಪ್ಪ. ಒಂದ್ಸರಿ ಎಲ್ಲರೂ ಬಂದು ಬರ್ತೀವಿ. ಯಾರ್ಯಾರು ಬೆಳಗಿಂದ ಬಂದು ದುಡ್ಡು ಹಾಕೋದು, ಊಟ ಹಾಕೋದು ಗೊತ್ತಿಲ್ಲ. ಏನೋ ನಾವು ಅಡಿಕೆ ಕೊಟ್ಟ ಬೆಲ್ಲ ಯಾರು ಒಯ್ದಿರಿ ಕಣ್ಣ ಪುಣ್ಯಾತ್ಮರು, ನಿಮಗೆಲ್ಲ ನಾವು ಚಿರಋಣಿಗಳು. ಹೌದಾ? ಕರೆಂಟ್ ಬಂದಿಲ್ಲ ಇನ್ನೊಂದ್ಸರಿ 2 ಲೈಟ್ ಒಂದು ಆಫ್ ಮಾಡೋದ. ಒಂದು ಆಫ್ ಮಾಡಿ ಲೈಟಾ.